ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಬ್ರಿಯರಿಗೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯವು ಅದು ಸಜೀವವಾಗಿರುವಂತಹದ್ದು, ಅದು ಕಾರ್ಯ ಸಾಧಕವಾಗಿರುವಂತಹ ಒಂದು ಕಾರ್ಯವಾಗಿದೆ. ದೇವರ ವಾಕ್ಯ ಅದು ಸಜೀವವಾದದ್ದು, ದೇವರ ವಾಕ್ಯ ಅನುದಿನವೂ ಜೀವಿಸುವಂಥದ್ದು. ವಾಕ್ಯವೇ ಕ್ರಿಸ್ತನಾಗಿದ್ದಾರೆ ಎಂದು ನಾವು ಓದ್ತೇವೆ. ಅಂದರೆ ನಮ್ಮ ಜೀವಿತಗಳಲ್ಲಿ ನಾವು ಏನು ಮಾಡಬೇಕು? ಕ್ರಿಸ್ತನ ವಾಕ್ಯಗಳನ್ನು ನಾವು ಹಿಡಿದುಕೊಳ್ಳಬೇಕು, ಜೀವ ವಾಕ್ಯವನ್ನು ನಾವು ಹಿಡಿದುಕೊಳ್ಳಬೇಕು. ಜೀವ ನದಿಯಾಗಿರುವಂತಹ ದೇವರ ವಾಕ್ಯವನ್ನ ನಾವು ಅನುದಿನವೂ ಅನುಸರಿಸಿ ನಡೆದುಕೊಂಡು ಹೋಗಬೇಕು. ಪ್ರೀತಿಗಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಸತ್ತು ಹೋಗಿರುವಂತಹ ಅನೇಕ ಪರಿಸ್ಥಿತಿಗಳ ಮೇಲೆ ದೇವರ ವಾಕ್ಯವನ್ನ ನಾವೇನ್ ಮಾಡಬೇಕು? ಉಚ್ಚಾರಣೆ ಮಾಡಬೇಕು. ಕರ್ತನೆ, ನನ್ನ ಜೀವಿತದಲ್ಲಿ ಈ ರೀತಿಯಾದ ಒಂದು ಬಲಹೀನತೆ ಹೋರಾಡ್ತಾ ಇದೆ ಸ್ವಾಮಿ, ಇದ್ರ ಮೇಲೆ ನಿನ್ನ ವಾಕ್ಯವನ್ನು ಉಂಟು ಮಾಡು ಸ್ವಾಮಿ. ನಿನ್ನ ಸಜೀವವಾದ ವಾಕ್ಯವನ್ನು ಉಂಟು ಮಾಡು ದೇವರೇ. ಕಾರ್ಯ ಸಾಧಕವಾಗಿರುವಂತಹ ನಿನ್ನ ವಾಕ್ಯವನ್ನು ಬಿಡುಗಡೆ ಮಾಡು ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ತನ್ನ ವಾಕ್ಯವನ್ನು ಕಳುಹಿಸಿಕೊಟ್ಟು ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆನ ಕೊಂಡು ಬರುವವರು ಆತನಾಗಿದ್ದಾರೆ. ಯಾಕೆಂದರೆ ಆತನ ವಾಕ್ಯ ಸಜೀವವಾದದ್ದು, ಯಾಕೆಂದರೆ ಆತನ ವಾಕ್ಯ ಕಾರ್ಯಸಾಧಕವಾದದ್ದು. ಕಾರ್ಯಸಾಧಕವಾಗಿರುವಂತಹ ಆತನ ವಾಕ್ಯಕ್ಕೆ ನಮ್ಮನ್ನು ನಾವು ಬಿಟ್ಟುಕೊಡಬೇಕು. ಸಜೀವವಾಗಿರುವಂತಹ ಆತನ ವಾಕ್ಯಕ್ಕೆ ನಮ್ಮನ್ನು ನಾವು ಬಿಟ್ಟುಕೊಡಬೇಕು. ದೇವರ ವಾಕ್ಯ ನಮ್ಮಲ್ಲಿ ಬರುವಾಗ ಅದು ನಮ್ಮನ್ನು ಉಜ್ಜೀವನ ಪಡಿಸುವಂಥದ್ದಾಗಿದೆ. ನಮ್ಮಲ್ಲಿ ಇರುವಂತಹ ಬಲಹೀನತೆಗಳನ್ನು ತೆಗೆದಾಕಿ ಬಲದಿಂದ ತುಂಬಿಸಿ ಜೀವವನ್ನು ಕೊಂಡು ಬರುವಂಥದ್ದು ಅದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹಿಸಿ, ನಿನ್ನ ಸಜೀವವಾದ ವಾಕ್ಯವನ್ನು ಕಳುಹಿಸಿಕೊಡು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.